ಜ್ಞಾನಗಳನ್ನು ನಮಗೆ ಕಲಿಸ್ಕೊಡ್ತಾ ಪರಿಶುದ್ಧಾತ್ಮರ ಸಹಾಯವನ್ನು ಸಹ ನಮ್ಮ ಜೊತೆಯಲ್ಲಿಟ್ಟು ನಡೆಸ್ಕೊಂಬಂದಿದ್ದೀರಪ್ಪ. ನಾವೀಗ ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹ ಕೊನೆಯ ಅಂಶದಲ್ಲೂ ಸಹ ನಮ್ಮ ಜೊತೆ ಇದ್ದು ನಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ನಮಗೆ ಇದನ್ನು ಬೋಧಿಸಬೇಕು ಅಂತ ಹೇಳಿ ಕೇಳ್ಕೊತಾ ನಾನು ಈ ಪ್ರಾರ್ಥನೆಯನ್ನು ಮುಗಿಸ್ತಿದ್ದೀನಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದಂಥ ದೇವಜನರೇ, ಇವತ್ತಿಗೆ ಕೊನೆಯ ಅಂಶ ಇದಾಗಿರುತ್ತೆ. ಸೊ ಈಗ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ದೀಕ್ಷಾ ಸ್ನಾನ ಎಂದರೆ ಏನು, ಅದನ್ನು ಯಾವಾಗ, ಎಲ್ಲಿ, ಹೇಗೆ ತಗೋಬೇಕು, ಮತ್ತು ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡಿಸಬಹುದಾ. ಅಂಶದ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಿಯರೇ, ದೀಕ್ಷಾ ಸ್ನಾನ ಎಂದರೆ ಏನು, ಅದನ್ನು ಯಾವಾಗ, ಎಲ್ಲಿ, ಯಾಕೆ ತಗೋಬೇಕು, ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡಿಸಬಹುದಾ. ಪ್ರಿಯರೇ, ದೀಕ್ಷಾ ಸ್ನಾನ ಅಂದಿದ ತಕ್ಷಣ ಇದೆಲ್ಲರಿಗೂ ಸಹ ಸಹಜವಾಗಿ ಎಲ್ಲರೂ ಸಹ ಕೇಳಿರುವಂತಹ ಪದವೇ ಆಗಿರುತ್ತೆ. ಏಕೆಂದರೆ ಪ್ರತಿ ಕ್ರೈಸ್ತರೂ ಸಹ ಈ ಒಂದು ಪದ್ಧತಿಯನ್ನು ಆಚರಿಸ್ಕೊಂಬರ್ತಿರುವಂತಹದ್ದನ್ನು ನಾವು ನೋಡಿದ್ದೀವಿ. ಹಾಗಾದರೆ ನಿಜವಾಗಲೂ ದೀಕ್ಷಾ ಸ್ನಾನ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ, ಪ್ರಿಯರೇ, ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನದ ಬದಲು ಬ್ಯಾಪ್ಟಿಸಮ್ ಅಂತ ಬಳಸ್ತಾ ಇರ್ತೀವಿ ಪ್ರಿಯರೇ ನಾವು ಆ ಒಂದು ಪದವನ್ನು. ಹಾಗಾದರೆ ಬ್ಯಾಪ್ಟಿಸಮ್ ಅನ್ನುವಂತಹ ಪದ ಕನ್ನಡಕ್ಕೆ ಸಂಬಂಧಪಟ್ಟದ್ದಾ ಅಥವಾ ತೆಲುಗುಗೆ ಸಂಬಂಧಪಟ್ಟದ್ದಾ ಅಂದರೆ ಅದು ಕನ್ನಡದ ಪದವೂ ಸಹ ಅಲ್ಲ, ತೆಲುಗು ಪದವೂ ಸಹ ಅಲ್ಲ. ಬ್ಯಾಪ್ಟಿಸಮ್ ಅನ್ನುವಂತಹ ಪದ ಒರಿಜಿನೇಟ್ ಆಗಿರುವಂತಹದ್ದು ಗ್ರೀಕ್ ಭಾಷೆಯಿಂದ. ಹಾಗಾದರೆ ಗ್ರೀಕ್ ಭಾಷೆಯಲ್ಲಿ ಬ್ಯಾಪ್ಟಿಸಮ್ ಅನ್ನುವಂತಹ ಪದವನ್ನು ಹೇಗೆ ಬಳಸ್ತಿದ್ರು ಅಂತ ಹೇಳಿ ಯೋಚನೆ ಮಾಡಿದಾಗ ಬ್ಯಾಪ್ಟಿಸೋ ಅಂತ ಹೇಳಿ ಕರಿತಿದ್ರು. ಅಂದರೆ ಝೆಡ್ ಇರುತ್ತೆ ಕೊನೆಯಲ್ಲಿ, ಬ್ಯಾಪ್ಟಿಸೋ ಅಂತ ಹೇಳಿ ಕರಿತಿದ್ರು. ಹಾಗಾದರೆ ಬ್ಯಾಪ್ಟಿಸೋ ಅನ್ನುವಂಥ ಪದಕ್ಕೆ ಅರ್ಥ ಏನು ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡಿದಾಗ, ಬ್ಯಾಪ್ಟಿಸೋ ಅಂದರೆ ನೀರಲ್ಲಿ ಮುಳುಗಿಸುವಂತಹದ್ದು ಹಾಗೂ ಹೂಣಲ್ಪಡುವಂತಹದ್ದು. ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಬ್ಯಾಪ್ಟಿಸೋ ಅನ್ನುವಂತಹ ಗ್ರೀಕ್ ಪದಕ್ಕಿರುವಂತಹ ಅರ್ಥ ನೀರಲ್ಲಿ ಮುಳುಗಿಸುವಂತಹದ್ದು ಅಥವಾ ಹೂಣಲ್ಪಡುವಂತಹದ್ದು. ಈ ಇಷ್ಟನ್ನು ಸಹ ನಾವು ನೋಡಿದ್ದು ಬ್ಯಾಪ್ಟಿಸಮ್ ಅನ್ನುವಂತಹ ಪದಕ್ಕಿರುವಂತಹ ಅರ್ಥವನ್ನು. ಈಗ ಸತ್ಯವೇದದಲ್ಲಿ ಬ್ಯಾಪ್ಟಿಸಮ್ ಅಂದರೆ ದೀಕ್ಷಾ ಸ್ನಾನಕ್ಕೆ ಕೊಟ್ಟಿರುವಂತಹ ಡೆಫಿನಿಷನ್ ಏನು ಅಂತ ಹೇಳಿ ಆಲೋಚನೆ ಮಾಡಿ ನೋಡೋಣ. ಮೊಟ್ಟ ಮೊದಲನೇದಾಗಿ ಒಂದು ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಕೊಲೋಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ. ಕೊಲೋಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವವರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ. ಇಲ್ಲಿ ಮೊದಲನೇ ಸಾಲಿನಲ್ಲಿ ಅಂದರೆ ಮೊದಲನೇ ಲೈನಲ್ಲಿ ಒಂದು ವಚನವನ್ನು ಹೇಳ್ತಿದ್ದಾರೆ ನೋಡಿ ಪ್ರಿಯರೇ, ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಅಂತ ಹೇಳಿ. ಅಂದರೆ ಸತ್ಯವೇದ ದೀಕ್ಷಾ ಸ್ನಾನಕ್ಕೆ ಕೊಡ್ತಿರುವಂತಹ ಡೆಫಿನಿಷನ್ ಏನು? ದೀಕ್ಷಾ ಸ್ನಾನ ಅಂದರೆ ಕ್ರಿಸ್ತನೊಂದಿಗೆ ಹೂಣಲ್ಪಡುವಂತಹದ್ದು. ಇದು ಸತ್ಯವೇದ ದೀಕ್ಷಾ ಸ್ನಾನಕ್ಕೆ ಕೊಡ್ತಿರುವಂತಹ ಡೆಫಿನಿಷನ್ ಆಗಿರುತ್ತೆ. ಇನ್ನು ಮುಂದೆ ದೀಕ್ಷಾ ಸ್ನಾನ ಅನ್ನುವಂತಹ ಪದಕ್ಕೆ ಅರ್ಥವನ್ನು ಸೂಚಿಸುವಂಥ ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ, ಸತ್ಯವೇದದಿಂದ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4-5 ವಚನಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. 6:4. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹಾಗಾದರೆ ಇನ್ನೊಂದು ಮೀನಿಂಗನ್ನು ಕೊಡ್ತಿದೆ ಸತ್ಯವೇದ ದೀಕ್ಷಾ ಸ್ನಾನಕ್ಕೆ. ಮೊದಲನೇ ವಚನದಲ್ಲಿ ನಾವೇನು ನೋಡಿದ್ವಿ? ಕ್ರಿಸ್ತನೊಂದಿಗೆ ಹೂಣಲ್ಪಡುವಂತಹದ್ದೇ ದೀಕ್ಷಾ ಸ್ನಾನ ಅಂತ ಹೇಳಿ ಮೊದಲನೇ ವಚನದಲ್ಲಿ ನೋಡಿದ್ವಿ. ಈ ವಚನದಲ್ಲಿ ಅಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಏನು ನೋಡಿದ್ದೀವಿ? ಹೊಸಬರಾಗಿ ಹುಟ್ಟುವಂತಹದ್ದೇ ದೀಕ್ಷಾ ಸ್ನಾನ.
ಅಂದರೆ ದೀಕ್ಷಾ ಸ್ನಾನಕ್ಕೆ ಸತ್ಯವೇದ ಕೊಡ್ತಿರುವಂತಹ ಮೀನಿಂಗ್ ಏನು ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ, ಕ್ರಿಸ್ತನೊಂದಿಗೆ ಹೂಣಲ್ಪಡುವಂತಹದ್ದು, ಹೊಸಬರಾಗಿ ಹುಟ್ಟುವಂತಹದ್ದು. ಹಾಗಾದರೆ ಇದು ಸತ್ಯವೇದ ದೀಕ್ಷಾ ಸ್ನಾನಕ್ಕೆ ಕೊಡ್ತಿರುವಂಥ ಅರ್ಥವಾಗಿದ್ದರೆ, ಇನ್ನು ಮುಂದಿನ ಭಾಗಕ್ಕೆ ಹೋಗೋಣ ಪ್ರಿಯರೇ. ಇದು ದೀಕ್ಷಾ ಸ್ನಾನದ ಅರ್ಥ ನಮಗೆ ಗೊತ್ತಾಯಿತು. ಹಾಗಾದರೆ ದೀಕ್ಷಾ ಸ್ನಾನ ಏನಕ್ಕೆ ತಗೋಬೇಕು? ಒಂದು ವೇಳೆ ದೀಕ್ಷಾ ಸ್ನಾನದ ಅರ್ಥ ಮನುಷ್ಯ ಒಂದು ವ್ಯಕ್ತಿಯನ್ನು ಹೂಣಿಡುವಂತಹದ್ದು ಅಥವಾ ವ್ಯಕ್ತಿಯನ್ನು ನೀರಿನಲ್ಲಿ ಮುಳುಗಿಸುವಂತಹದ್ದೇ ಆಗಿದ್ದರೆ, ಆ ದೀಕ್ಷಾ ಸ್ನಾನವನ್ನು ಏನಕ್ಕೆ ಮಾಡಿಸ್ಕೋಬೇಕು? ನೀರಿನಲ್ಲಿ ಏನಕ್ಕೋಸ್ಕರ ಮುಳುಗಬೇಕು? ಅಥವಾ ಕ್ರಿಸ್ತನೊಂದಿಗೆ ನಾವು ಹೂಣಲ್ಪಡಬೇಕಾಗಿರುವಂಥ ಅನಿವಾರ್ಯತೆ ಏನಿದೆ ನೋಡೋಣ ಮುಂದೆ. ದೀಕ್ಷಾ ಸ್ನಾನವನ್ನು ಏನಕ್ಕೋಸ್ಕರ ತಗೋಬೇಕು? ಈ ಒಂದು ಪ್ರಶ್ನೆಯನ್ನು ಸಾಧಾರಣವಾಗಿ ಸಭೆಗಳಲ್ಲಿ ಎಲ್ಲಾದರೂ ನೀವು ಕೇಳಿದ್ರೆ, ದೀಕ್ಷಾ ಸ್ನಾನ ಏನಕ್ಕೋಸ್ಕರ ತಗೋಬೇಕು, ನೀವು ಏನಕ್ಕೋಸ್ಕರ ತಗೋತಿದ್ದೀರಾ ಅಂತ ಒಮ್ಮೆ ಕೇಳಿ ನೋಡಿ ಅವ್ರನ್ನ. ಅವ್ರು ಕೊಡುವಂಥ ಉತ್ತರ ಹೇಗಿರುತ್ತೆ ಗೊತ್ತಾ? ಸಭೆಯಲ್ಲಿ ನೀವು ಮೆಂಬರ್ ಆಗಬೇಕಾದ್ರೆ, ಅಂದರೆ ಸಭೆಯಲ್ಲಿ ನಿಮಗೆ ಮೆಂಬರ್ಶಿಪ್ ಅನ್ನುವಂಥದ್ದು ಸಿಗಬೇಕಾದ್ರೆ ನೀವೇನು ಮಾಡಬೇಕು? ದೀಕ್ಷಾ ಸ್ನಾನ ತಗೋಬೇಕು. ಇನ್ನೊಂದು ಸ್ವಲ್ಪ ಜನ ಕೇಳಿ, ಆಗ್ತಾನೆ ಮದುವೆ ಆಗ್ತಿರ್ತಾರೆ, ಅಂದರೆ ಇವರು ಕ್ರೈಸ್ತವರಾಗಿರ್ತಾರೆ, ಅವರು ಕ್ರೈಸ್ತವರಾಗಿರೋದಿಲ್ಲ. ಅದು ಇವರು ಹೇಳ್ತಾರೆ, ಹಾಗಾದರೆ ನೀವು ಸಹ ಕ್ರೈಸ್ತರಾದ್ರೇ ನಾವೇನು ಮಾಡೋದು? ನಿಮಗೆ ಮದುವೆ ಮಾಡಿಸಿ ಕೊಡುವಂತಹದ್ದು. ಅಂದರೆ ಯಾರೋ ಒಂದು ಕಡೆ, ಹುಡುಗನ ಕಡೆಯವರೋ ಹುಡುಗಿ ಕಡೆಯವರೋ ಈ ಮನೆಯವರು ಇದನ್ನು ಹೇಳ್ತಾರೆ, ಅಂದರೆ ನೀವು ಸಹ ಕ್ರೈಸ್ತರೇ ಆಗಿರಬೇಕು ಮದುವೆ ಮಾಡಿಕೊಡ್ಬೇಕಾದ್ರೆ ಅಂತ ಹೇಳಿದಾಗ ಆಗ ದೀಕ್ಷಾ ಸ್ನಾನ ತಗೋತಾರೆ. ಅಂದರೆ ಇವರು ಮೆಂಬರ್ಶಿಪ್ಗೋಸ್ಕರ ಮತ್ತು ಮದುವೆಗೋಸ್ಕರ, ಅಥವಾ ಸ್ವಲ್ಪ ಜನ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರುವಂಥವರು, ಅವ್ರ ಮುಂದೆನೂ ಸಹ ನಾವು ಕ್ರೈಸ್ತರೇ ಅನ್ನಿಸ್ಕೋಬೇಕು ಈ ಪ್ರಪಂಚದಲ್ಲಿ ಅನ್ನೋದಕ್ಕೋಸ್ಕರ ದೀಕ್ಷಾ ಸ್ನಾನ ತಗೋತಾರೆ. ಅಂದರೆ ಕ್ರೈಸ್ತರು ಅನ್ನುವಂತಹ ಟ್ಯಾಗ್ ನಮಗೆ ಬರಬೇಕು, ನಾನು ನೋಡಿದ್ರೆ ಯಾರನ್ನ ಇವನು ಕ್ರಿಸ್ಟಿಯನ್ ಫ್ಯಾಮಿಲಿ ಇದು ಅಂತ ಹೇಳಬೇಕು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಜನ ದೀಕ್ಷಾ ಸ್ನಾನವನ್ನು ತಗೋತಾರೆ. ಹಾಗಾದರೆ ನಿಜವಾಗಲೂ ಸತ್ಯವೇದದ ಪ್ರಕಾರ ದೀಕ್ಷಾ ಸ್ನಾನ ಏನಕ್ಕೋಸ್ಕರ ಮಾಡಿಸ್ಕೋಬೇಕು? ಸತ್ಯವೇದದ ಪ್ರಕಾರ ದೀಕ್ಷಾ ಸ್ನಾನ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅಂತ ನೋಡ್ತಿರೋದರಲ್ಲಿ ಮೊದಲನೇ ಕಾರಣ ನೋಡ್ತಿದ್ದೀವಿ ಪ್ರಿಯರೇ. ಮೊದಲನೇ ಕಾರಣ ನೋಡಿ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂತನು. ಇಲ್ಲೊಂದು ಮಾತನ್ನು ಹೇಳ್ತಿದ್ದಾರೆ. ಅಂದರೆ ದೇವರ ರಾಜ್ಯಕ್ಕೆ ದೇವರ ರಾಜ್ಯ ಯಾವುದು ಪ್ರಿಯರೇ? ಪರಲೋಕ, ಹೌದಲ್ವಾ? ಹಾಗಾದರೆ ಪರಲೋಕ ಪ್ರವೇಶಕ್ಕೆ ಹೊಸದಾಗಿ ಹುಟ್ಟಬೇಕಂತೆ, ಅದನ್ನೇ ಹೇಳ್ತಿದ್ದಾರೆ. ಮತ್ತೆ ಓದಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅಂದರೆ ಮನುಷ್ಯರೆಲ್ಲರೂ ಸಹ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕಂತೆ? ಹೊಸದಾಗಿ ಹುಟ್ಟಬೇಕು. ಹಾಗಾದರೆ ಹೊಸದಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಹೊಸದಾಗಿ ಹೇಗೆ ಹುಟ್ಟೋದು? ಈಗಾಗಲೇ ಹುಟ್ಟುಬಿಟ್ಟಿದ್ದೀವಲ್ವ ಪ್ರಿಯರೇ, ಈಗ ಮತ್ತೊಮ್ಮೆ ತಿರ್ಗಾ ಹೇಗೆ ಹುಟ್ಟೋದು? ಅದೇ ಡೌಟು ಅವತ್ತು ನಿಕೋದೇಮನಿಗೂ ಸಹ ಬರುತ್ತೆ. ಹಾಗಾದರೆ ಹೊಸದಾಗಿ ಹುಟ್ಟುವಂತಹದ್ದು ಅಂದರೆ ಏನು? ತಾಯಿ ಗರ್ಭದಿಂದ ಆಚೆ ಬಂದಿದ್ದೀವಿ ಹುಟ್ಟಬೇಕಾದ್ರೆ, ಈಗ ಮತ್ತೆ ತಾಯಿ ಗರ್ಭಕ್ಕೆ ಹೋಗಿ ಆಚೆ ಬರುವಂತಹದ್ದ ಅನ್ನುವಂತಹ ಡೌಟ್ ಬರುತ್ತೆ ನಿಕೋದೇಮನಿಗೆ. ಮುಂದೆ ಓದಿ. ಹಾಗೆ ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಅಂದರೆ ಹೊಸದಾಗಿ ಹುಟ್ಟುವಂತಹದ್ದು ಅಂದರೆ ಏನು? ನೀರಿನಿಂದ ಅಂದರೆ ದೀಕ್ಷಾ ಸ್ನಾನದ ಮೂಲಕ. ಅಂದರೆ ದೀಕ್ಷಾ ಸ್ನಾನ ತಗೊಂಡಾಗ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುತ್ತಾನೆ, ಆಗ ಆ ವ್ಯಕ್ತಿ ಪರಲೋಕಕ್ಕೆ ಹೋಗಲಿಕ್ಕೆ ಅರ್ಹನಾಗ್ತಾನೆ. ಎಲಿಜಿಬಿಲಿಟಿ ಆ ವ್ಯಕ್ತಿಗೆ ಆಗ ಸಿಗುತ್ತೆ. ಯಾವಾಗ? ದೀಕ್ಷಾ ಸ್ನಾನ ತಗೊಂಡ ನಂತರ. ನಾವು ಆಲೋಚನೆ ಮಾಡ್ತಿರುವಂಥ ಎರಡನೇ ಪ್ರಶ್ನೆ ಪ್ರಿಯರೇ, ಮೊದಲನೇ ಪ್ರಶ್ನೆಗೆ ನಾವು ಉತ್ತರ ನೋಡಿದ್ದೀವಿ. ದೀಕ್ಷಾ ಸ್ನಾನ ಅನ್ನುವಂಥ ಪದಕ್ಕೆ ಅರ್ಥ ಏನು ಅಂತ ಹೇಳಿ ಮೊದಲನೇ ಪ್ರಶ್ನೆಯಲ್ಲಿ ನೋಡಿದ್ದೀವಿ. ಈಗ ಎರಡನೇ ಪ್ರಶ್ನೆ, ದೀಕ್ಷಾ ಸ್ನಾನ ಏನಕ್ಕೋಸ್ಕರ ತಗೋಬೇಕು ಅನ್ನುವಂತಹದರಲ್ಲಿ ಮೊದಲನೇ ಪಾಯಿಂಟ್ ಏನು? ಹೊಸದಾಗಿ ಹುಟ್ಟಲಿಕ್ಕೆ, ಅಂದರೆ ದೇವರ ರಾಜ್ಯವನ್ನು ಪ್ರವೇಶ ಮಾಡಲಿಕ್ಕೆ. ಶಾರ್ಟಾಗಿ ಹೇಳಬೇಕಂದ್ರೆ ರಕ್ಷಣೆಯ ಭಾಗ್ಯ ನಮಗೆ ಸಿಗಬೇಕಾದ್ರೆ ದೀಕ್ಷಾ ಸ್ನಾನ ತಗೋಬೇಕು. ರಕ್ಷಣೆಯ ಭಾಗ್ಯ ನಮಗೆ ಸಿಗಬೇಕಾದ್ರೆ ದೀಕ್ಷಾ ಸ್ನಾನ ತಗೊಬೇಕು ಅಂತ ಹೇಳಿ ಸತ್ಯವೇದದಲ್ಲಿ ಇನ್ನೊಂದು ವಚನ ಹೇಳುತ್ತೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ.
ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ಹಾಂ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವನು. ಅಂದರೆ ಇಲ್ಲೊಂದು ಮಾತನ್ನು ಹೇಳ್ತಿದ್ದಾರೆ, ನಾವು ನಂಬಿ ದೀಕ್ಷಾ ಸ್ನಾನ ತೊಗೊಂಡ್ರೆ ಏನಾಗ್ತೀವಿ? ರಕ್ಷಿಸಲ್ಪಡ್ತೀವಿ. ಅಂದರೆ ನಾವು ರಕ್ಷಣೆಯನ್ನು ಹೊಂದಬೇಕಾದ್ರೆ, ಈ ಪಾತಾಳದಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೇಕಾದ್ರೆ ಅಥವಾ ಪರಲೋಕವನ್ನು ಪ್ರವೇಶಿಸಬೇಕಾದ್ರೆ ನಂಬಿ ದೀಕ್ಷಾ ಸ್ನಾನ ತಗೊಂಡಿರಲೇಬೇಕು. ಹಾಗಾದರೆ ದೀಕ್ಷಾ ಸ್ನಾನ ಏನಕ್ಕೋಸ್ಕರ ತಗೋಬೇಕು ಅನ್ನುವಂತಹ ಪ್ರಶ್ನೆಯಲ್ಲಿ ಮೊದಲನೇ ಆನ್ಸರ್ ಏನು? ದೀಕ್ಷಾ ಸ್ನಾನ ಏನಕ್ಕೋಸ್ಕರ ತಗೋಬೇಕು? ರಕ್ಷಣೆಗಾಗಿ, ಪರಲೋಕ ಪ್ರವೇಶಕ್ಕೆ ನಾವು ನಮ್ಮನ್ನು ಅರ್ಹರನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ. ಈಗ ಎರಡನೇ ಪಾಯಿಂಟ್ಗೆ ಹೋಗೋಣ ಪ್ರಿಯರೇ. ಅಂದರೆ ನಮ್ಮ ಪ್ರಶ್ನೆ ಏನಕ್ಕೋಸ್ಕರ ದೀಕ್ಷಾ ಸ್ನಾನ ತಗೋಬೇಕು? ಮೊದಲನೇದಾಗಿ ರಕ್ಷಣೆಗಾಗಿ, ಇನ್ನು ಎರಡನೇದಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಮತ್ತೊಮ್ಮೆ ಓದಿ ಪ್ರಿಯರೇ ಅದನ್ನೇ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಅಂದರೆ ಮೊದಲನೇ ಸಾಲಿನಲ್ಲಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಇಲ್ಲಿ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೋಸ್ಕರ ದೀಕ್ಷಾ ಸ್ನಾನ ತಗೊಬೇಕು. ಅಂದರೆ ಇದು ಎರಡನೇ ಕಾರಣವಾಗಿರುತ್ತೆ. ಏನಕ್ಕೋಸ್ಕರ ದೀಕ್ಷಾ ಸ್ನಾನ ತಗೊಬೇಕು ಅನ್ನುವಂಥ ಪ್ರಶ್ನೆಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಮೊದಲನೇ ಕಾರಣ ಏನು? ರಕ್ಷಣೆಗಾಗಿ. ಇದು ಎರಡನೇ ಕಾರಣ, ಪಾಪ ಕ್ಷಮಾಪಣೆಗಾಗಿ ಅಂತ ಹೇಳಿ ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನ. ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನ. ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಅಂದರೆ ಮತ್ತೊಮ್ಮೆ ಈ ವಚನದಿಂದಲೂ ಸಹ ನಮ್ಮ ಪ್ರೂವ್ ಆಗ್ತಿರುವಂತಹದ್ದೇನು? ಪಾಪ ಕ್ಷಮಾಪಣೆಗಾಗಿ ದೀಕ್ಷಾಸ್ನಾನ ಅನ್ನುವಂತಹದ್ದು ಅತಿ ಅವಶ್ಯಕವಾಗಿರುತ್ತೆ. ಇದು ಎರಡನೇ ಕಾರಣ. ಏನಕ್ಕೋಸ್ಕರ ದೀಕ್ಷಾಸ್ನಾನ ತಗೊಬೇಕು ಅನ್ನುವಂತಹದರಲ್ಲಿ ಇದು ಎರಡನೇ ಕಾರಣವಾಗಿರುತ್ತೆ. ಇನ್ನು ಮೂರನೇ ಕಾರಣಕ್ಕೆ, ಏನಕ್ಕೋಸ್ಕರ ದೀಕ್ಷಾಸ್ನಾನ ತಗೊಬೇಕು, ಅದರಲ್ಲಿ ಮೂರನೇ ಕಾರಣ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಇದು ಮೂರನೇ ಕಾರಣ ಪ್ರಿಯರೇ. ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಏನಾಗುತ್ತಂತೆ? ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಅಂದರೆ ಪವಿತ್ರಾತ್ಮರು ನಮ್ಮ ಜೊತೆ ಇರೋದಾಗಲಿ, ಪವಿತ್ರಾತ್ಮರು ನಮ್ಮೊಂದಿಗೆ ನಮ್ಮಲ್ಲಿರೋದಾಗಲಿ ಯಾವಾಗ ನಡೆಯುತ್ತೆ? ದೀಕ್ಷಾಸ್ನಾನ ತಗೊಂಡ ನಂತರ. ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ಕ್ರೈಸ್ತರು, ಈಗೂ ಸಹ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಮೂರು ಕಾರಣವನ್ನು ನಾವು ಆಲೋಚನೆ ಮಾಡಿ ನೋಡಿದ್ದೀವಿ. ಏನಕ್ಕೋಸ್ಕರ ದೀಕ್ಷಾಸ್ನಾನ ತಗೊಬೇಕು ಅನ್ನುವುದರಲ್ಲಿ ಮೊದಲನೆಯದು ರಕ್ಷಣೆ, ಎರಡನೇದು ಪಾಪ ಕ್ಷಮಾಪಣೆ, ಮೂರನೆಯದು ಪರಿಶುದ್ಧಾತ್ಮರು ನಮ್ಮ ಜೊತೆ ಇರೋದಕ್ಕೋಸ್ಕರ. ಹಾಗಾದರೆ ಈ ಕ್ರೈಸ್ತವರಿದ್ದಾರೆ, ಸ್ವಲ್ಪ ಜನ ಕ್ರೈಸ್ತರು ಅದರಲ್ಲೂ ಸಹ, ನಾನು ದೀಕ್ಷಾಸ್ನಾನ ತಗೊಂಡಿದ್ದು 15 ವರ್ಷಕ್ಕೆ, ನನ್ನ ಪರಿಶುದ್ಧಾತ್ಮರ ವರ ನನಗೆ ಸಿಕ್ಕಿದ್ದು 10 ವರ್ಷಕ್ಕೆ. ಅಂದರೆ ಇವರು ದೀಕ್ಷಾಸ್ನಾನ ತಗೊಂಡಿದ್ದು ಲೇಟಾಗಿ, ಪರಿಶುದ್ಧಾತ್ಮರ ವರ ಇವರು ಸಿಕ್ಕಿರುವಂತಹದ್ದು ಇನ್ನೂ ಮುಂಚೆನೆ ಅಂತ ಹೇಳ್ಕೊಳ್ಳುವಂತಹ ಒಂದು ಸ್ವಲ್ಪ ಜನ ಇದ್ದಾರೆ ಪ್ರಿಯರೇ. ಸತ್ಯವೇದದ ಪ್ರಕಾರ ನಾವು ಗುರುತಿಸಬೇಕಾಗಿರುವಂತಹದ್ದು ಅದು ತಪ್ಪು. ದೀಕ್ಷಾಸ್ನಾನ ತಗೊಂಡ ನಂತರವೇ
ನಮಗೆ ರಕ್ಷಣೆ ಭಾಗ್ಯ ಅನ್ನುವಂತಹದ್ದು ಸಿಗುತ್ತೆ. ದೀಕ್ಷಾ ಸ್ನಾನ ತಗೊಂಡ ನಂತರವೇ ನಮಗೆ ಪಾಪ ಕ್ಷಮಾಪಣೆ ಅನ್ನುವಂತಹದ್ದು ಆಗುತ್ತೆ. ದೀಕ್ಷಾ ಸ್ನಾನ ತಗೊಂಡ ಆದಮೇಲೆ ಪರಿಶುದ್ಧಾತ್ಮರ ವರ ನಮಗೆ ಸಿಗತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಿಯರೇ. ಹಾಗಾದರೆ ದೀಕ್ಷಾ ಸ್ನಾನದ ಅರ್ಥ ನೋಡಿದ್ದೀವಿ, ಅದರ ಮೀನಿಂಗ್ ಏನು ಅಂತ ನಾವು ನೋಡಿದ್ದೀವಿ. ದೀಕ್ಷಾ ಸ್ನಾನ ಏನಕ್ಕೋಸ್ಕರ ತಗೋಬೇಕು ಅನ್ನುವಂತಹದ್ದನ್ನು ನೋಡಿದ್ದೀವಿ. ದೀಕ್ಷಾ ಸ್ನಾನವನ್ನು ಹೇಗೆ ತಗೋಬೇಕು? ಹಾಗಿದ್ರೆ ದೀಕ್ಷಾ ಸ್ನಾನವನ್ನು ಹೇಗೆ ತಗೋಬೇಕು? ಸ್ವಲ್ಪ ಜನ ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಒಂದು ಪ್ರವೃತ್ತಿ ಇದೆ ಪ್ರಿಯರೇ. ಅವರ ದೇಶದಲ್ಲಿ ಐಸ್ ಜಾಸ್ತಿ. ಸೊ ಅಂದರೆ ಕ್ಲೈಮೇಟ್ ಅನ್ನುವಂಥದ್ದು ತುಂಬ ಕೋಲ್ಡ್ ಆಗಿರುತ್ತೆ. ನಮ್ಮ ದೇಶದ ಥರ ಹೀಟ್ ಆಗಿರೋದಿಲ್ಲ. ಅಂದರೆ 20 to 5 30 ಡಿಗ್ರಿ ನಮ್ಮ ದೇಶದಲ್ಲಿ ಟೆಂಪ್ರೇಚರ್ ಇರುತ್ತೆ. ಒಮ್ಮೊಮ್ಮೆ ಅಲ್ಲಿ 0 degrees 4 degrees 10 degrees ಈ ರೀತಿ ಟೆಂಪ್ರೇಚರ್ ಇರುತ್ತೆ. ಸೊ ಐಸ್ ಅನ್ನುವಂತಹದ್ದು ಮಂಜು ಬೇಗ ಕಟ್ತಿರುತ್ತೆ. ಸೊ ಅವ್ರೇನು ರೀಸನ್ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಮಂಜು ಜಾಸ್ತಿ, ನೀರು ಅನ್ನುವಂತಹದ್ದು ಸಿಗೋದು ತುಂಬ ಕಡಿಮೆ, ನೀರು ಸಿಗೋದೇ ಇಲ್ಲ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ವಾಟರ್ ಉಳಿಸೋಕ್ಕೋಸ್ಕರ ಸ್ಪ್ರಿಂಕ್ಲರ್ ಸಿಸ್ಟಮ್ ಗೊತ್ತಲ್ವಾ ಪ್ರಿಯರೇ ನಿಮಗೆ? ಅಂದರೆ ನೀರನ್ನು ಚುಮುಕಿಸುವಂತಹದ್ದು. ಈ ಗದ್ದೆಗಳಲ್ಲಿ ನೀರು ಹಾಕಬೇಕಂದ್ರೂ ಸ್ಪ್ರಿಂಕ್ಲರ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತಾರೆ. ಅಂದರೆ ಒಂದು ಪೈಪನ್ನು ಹಾಕಿ ಆದಷ್ಟು ಗದ್ದೆ ಸ್ಪ್ರೇ ಆಗ್ತಿರುತ್ತೆ ಸುತ್ತಲೂ ಸಹ. ಆ ರೀತಿ ಒಂದು ಸ್ಪ್ರೇಯರನ್ನು ತೊಗೊಂಡು ಚುಮುಕಿಸ್ತಾರೆ ನೀರನ್ನು. ಸೊ ದೀಕ್ಷಾ ಸ್ನಾನ ಮುಗೀತು ಹೋಗ್ರಿ ಮುಂದೆ ಅಂತಾರೆ. ಅಂದರೆ ಇದು ಒಂದು ರೀತಿಯಾದಂತಹ ದೀಕ್ಷಾ ಸ್ನಾನ ಪ್ರಪಂಚದಲ್ಲಿ ನಡೀತಿರುವಂತಹದ್ದು. ನಾವು ಮೂರನೇ ಪ್ರಶ್ನೆ ಆಲೋಚನೆ ಮಾಡ್ತಾ ಇದ್ದೀವಿ, ಹೇಗೆ ದೀಕ್ಷಾ ಸ್ನಾನ ತೊಗೊಬೇಕು, ಮುಳುಗಿಸ್ಬೇಕಾ ಚುಮುಕಿಸ್ಬೇಕಾ, ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಪ್ರಪಂಚದ ಒಂದು ವರ್ಗದ ಜನ ಹೇಗೆ ದೀಕ್ಷಾ ಸ್ನಾನ ಕೊಡ್ತಾರೆ, ಸ್ಪ್ರಿಂಕಲ್ ಮಾಡ್ತಾರೆ, ಚುಮುಕಿಸಿ, ಅದೇ ದೀಕ್ಷಾ ಸ್ನಾನ ಅಂತ ಹೇಳಿ ಕರೀತಾರೆ. ಇನ್ನೊಂದು ವರ್ಗದ ಜನ ಒಂದು ಫ್ಲ್ಯಾಗನ್ನು ಇಡ್ತಾರೆ ಪ್ರಿಯರೇ. ಒಂದು ಫ್ಲ್ಯಾಗನ್ನು ಇಟ್ಟು ಏನು ಮಾಡ್ತಾರೆ, ಅದರ ಕೆಳಗೆ ನೀವು ಹೋದರೆ ದೀಕ್ಷಾ ಸ್ನಾನ ಅನ್ನುವಂತಹದ್ದು ಮುಗೀತು. ಇದು ಎರಡನೇ ವರ್ಗದ ಜನ ಕೊಡುವಂತಹ ದೀಕ್ಷಾ ಸ್ನಾನ ಆಗಿರುತ್ತೆ. ಇನ್ನು ಮೂರನೇ ವರ್ಗದ ಜನ ಅದೇ ಮುಳುಗಿಸುವಂತಹದ್ದು, ಪೂರ್ತಿಯಾಗಿ ನೀರಲ್ಲಿ ಮುಳುಗಿಸಿ ಎತ್ತುವಂತಹದ್ದು. ಸೊ ಕ್ರೈಸ್ತರಿಗೊಂದು ಕನ್ಫ್ಯೂಷನ್ ಇದೆ. ಹಾಗಾದರೆ ಯಾವುದು ನಿಜವಾಗಿ ದೀಕ್ಷಾ ಸ್ನಾನ ಕೊಡುವಂತಹ ರೀತಿ? ಚುಮುಕಿಸ್ಬೇಕಾ ಅಥವಾ ಮುಳುಗಿಸಬೇಕಾ ನೀರಲ್ಲಿ ಪೂರ್ತಿ, ಅಥವಾ ಒಂದು ಜಂಡವನ್ನು ನೆಟ್ಟು, ಅಂದರೆ ಒಂದು ಫ್ಲ್ಯಾಗನ್ನು ನೆಟ್ಟು ಅದರ ಕೆಳಗೆ ಹೋಗುವಂತ ಹೇಳಬೇಕಾ? ಹಾಗಾದರೆ ಯಾವುದು ನಿಜವಾಗಲೂ ದೀಕ್ಷಾ ಸ್ನಾನ ಕೊಡುವಂತಹ ರೀತಿ? ಒಂದು ಮಾತನ್ನು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. - 4:5. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಮತ್ತೊಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ. ಅಂದರೆ ಸ್ನಾನ ದೀಕ್ಷೆ ಅಂದರೆ ಏನು? ಬ್ಯಾಪ್ಟಿಸಮ್. ಹಾಗಾದರೆ ಬ್ಯಾಪ್ಟಿಸಮ್ ಒಂದೇ ಅಂತೆ. ಬ್ಯಾಪ್ಟಿಸಮ್ ಇರುವಂತಹದ್ದು ಒಂದೇ ರೀತಿ. ಇಲ್ಲೇನು 3 ಥರ ಕಾಣಿಸ್ತು ನಮಗೆ. ಮತ್ತು ಬ್ಯಾಪ್ಟಿಸಮ್ ಅನ್ನುವಂತಹದ್ದು, ಒಬ್ಬರು ಚುಮುಕಿಸ್ತೀನಿ ಅಂತಾರೆ, ಒಬ್ಬರು ಮುಳುಗಿಸ್ತೀನಿ ಅಂತಾರೆ, ಇನ್ನೊಬ್ಬರು ಫ್ಲ್ಯಾಗ್ ಕೆಳಗಡೆ ಹೋದರೆ ಸಾಕು ಅಂತಾರೆ. ಆದರೆ ಸತ್ಯವೇದ ಏನೋ ದೀಕ್ಷಾ ಸ್ನಾನ ಅನ್ನುವಂತಹದ್ದು ಒಂದೇ ರೀತಿ ಅಂತಿದೆ. ಹಾಗಾದರೆ ನಿಜವಾಗಲೂ ದೀಕ್ಷಾ ಸ್ನಾನ ಕೊಡುವಂತಹ ಪದ್ಧತಿ ಏನು? ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನ. ಯೋಹಾನನು ಸಲಿಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಓದಿ ಆ ಮಾತನ್ನು, ಅಲ್ಲಿ ಬಹಳ ನೀರಿತ್ತು. ಮತ್ತೊಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ, ಅಲ್ಲಿ ಬಹಳ ನೀರಿತ್ತು. ಇದೇನಿದು? ಚುಮುಕಿಸೋದಕ್ಕೆ ಸ್ವಲ್ಪ ನೀರು ಸಾಕ, ಬಹಳ ನೀರು ಬೇಕಾ? ಸ್ವಲ್ಪ ನೀರು ಸಾಕು. ಇಲ್ಲೇನು ಬಹಳ ನೀರಿತ್ತು ಅಂತ ಹೇಳ್ತಿದ್ದಾರೆ. ದೀಕ್ಷಾ ಸ್ನಾನ ಅನ್ನುವಂತಹ ಪದದ ಮೀನಿಂಗ್ ನಾವು ನೋಡಬೇಕಾದ್ರೆ ಒಂದು ಪದವನ್ನು ನಾವು ಆಲೋಚನೆ ಮಾಡಿ ನೋಡಿದ್ವಿ. ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟು, ಅಂದರೆ ಸಮಾಧಿ ಮಾಡಲ್ಪಟ್ಟು ಎದ್ದೇಳಬೇಕು ಅಂತ ಹೇಳಿ. ಸಮಾಧಿ ಮಾಡಲ್ಪಡಬೇಕು ಅಂದರೆ ಪೂರ್ತಿಯಾಗಿ ನೀರಿನಲ್ಲಿ ಆ ದೇಹ ಮುಳುಗಲ್ಪಡಬೇಕು. ಇನ್ನೊಂದು ವಚನವನ್ನು ನೋಡಿ,
ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 36ನೇ ವಚನ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿಯೇನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಇಲ್ಲಿ ಏನು ಮಾಡ್ತಿದ್ದಾರೆ? ಇಬ್ಬರೂ ಸಹ ನೀರಿನೊಳಗೆ ಇಳಿತಿದ್ದಾರೆ. ಇಬ್ಬರು ವ್ಯಕ್ತಿಗಳು ನೀರಲ್ಲಿ ಇಳಿಬೇಕಾದ್ರೆ ಒಂದು ಬಕೆಟ್ ನೀರು ಸಾಕಷ್ಟು ನೀರು ಇರಬೇಕಾ? ಸಾಕಷ್ಟು ನೀರು ಇರಬೇಕು. ಅಲ್ಲೂ ಒಂದು ವಚನವನ್ನು ನೋಡಿದ್ರಿ, ಇಲ್ಲೂ ಒಂದು ವಚನವನ್ನು ನೋಡಿದ್ರಿ. ಎರಡೂ ಕಡೆ ಸಾಕಷ್ಟು ನೀರು ಇದ್ದ ಹಾಗೆ ನಮಗೆ ಕಾಣಿಸ್ತಿದೆ. ಇದರಿಂದ ನಾವು ತಿಳಿಬೇಕಾಗಿರುವಂತಹದ್ದು, ಶಿಷ್ಯರು ಎಲ್ಲೂ ಸಹ ಚುಮುಕಿಸುವಂತಹ ಪದ್ಧತಿಯನ್ನು ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಉಪಯೋಗಿಸಲಿಲ್ಲ ದೀಕ್ಷಾ ಸ್ನಾನಕ್ಕೋಸ್ಕರ. ಎಲ್ಲೂ ಸಹ ಒಂದು ಫ್ಲಾಗನ್ನು ನೆಟ್ಟು ಇದರ ಕೆಳಗಿಂದ ಹೋಗಿ ಅಂತ ಎಲ್ಲೂ ಹೇಳಿಲ್ಲ ಶಿಷ್ಯಂದಿರು. ಪೂರ್ತಿಯಾಗಿ ಏನು ಮಾಡಿದ್ರು? ನೀರಿನಲ್ಲಿ ಮುಳುಗಿಸಿದ್ರು. ಹಾಗಾದರೆ ಹೇಗೆ ತೊಗೊಬೇಕು? ಇದು 3ನೇ ಪ್ರಶ್ನೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಹೇಗೆ ತೊಗೋಬೇಕು? ಕಂಪ್ಲೀಟಾಗಿ ಕ್ರಿಸ್ತನ ಜೊತೆ ಹೂಣಲ್ಪಟ್ಟಂತಹ ರೀತಿಯಲ್ಲಿ ಯೇಸು ಕ್ರಿಸ್ತರು ಶಿಷ್ಯಂದಿರು ಕೊಟ್ಟಂತಹ ಪದ್ಧತಿಯಲ್ಲೇ ನೀರಲ್ಲಿ ಮುಳುಗಿ ಎದ್ದು ದೀಕ್ಷಾ ಸ್ನಾನವನ್ನು ಪಡೆಯಬೇಕಾಗಿರುತ್ತೆ. ಈಗ 4ನೇ ಪ್ರಶ್ನೆಗೆ ಹೋಗೋಣ ಪ್ರಿಯರೇ. ಹಾಗಾದರೆ ಯಾವಾಗ ತಗೋಬೇಕು ದೀಕ್ಷಾ ಸ್ನಾನ ಅನ್ನುವಂತಹದ್ದು? ಇನ್ನೊಂದು ಪದ್ಧತಿ ಇದೆ ನಮ್ಮ ಜನರ ಮಧ್ಯ. ದೀಕ್ಷಾ ಸ್ನಾನ ತೊಗೊಬೇಕು ಅಂತ ಹೇಳಿ ಇವ್ರು ಯಾರಿಗೆ ಹೇಳ್ತಾರೆ? ಹೋಗಿ ಪಾಸ್ಟರ್ಗೆ ಹೇಳ್ತಾರೆ. ಹೇಳಿದ ಮೇಲೆ ಒಂದು ಪದ್ಧತಿ ಏನು ಗೊತ್ತಾ ಪ್ರಿಯರೇ? ನ್ಯೂ ಇಯರ್ ಬರಬೇಕು ದೀಕ್ಷಾ ಸ್ನಾನ ಕೊಡಬೇಕಾದ್ರೆ, ಅಥವಾ ಕ್ರಿಸ್ಮಸ್ ಬರಬೇಕು, ಅಥವಾ ಯಾವುದೋ ಒಂದು ವಿಶೇಷವಾದ ದಿನ ಅನ್ನುವಂತಹದ್ದು ಬರಬೇಕು. ಹಾಗಾದರೆ ಯೋಚನೆ ಮಾಡಿ ನೋಡಿ, ಆ ವಿಶೇಷವಾದ ದಿನ ಅಂದರೆ ಆ ವ್ಯಕ್ತಿ ಡಿಸೆಂಬರ್ 10ನೇ ತಾರೀಕು ಹೋಗಿ ಸಭೆ ಪಾಲಕರ ಹತ್ರ ಹೇಳಿರ್ತಾನೆ ನನಗೆ ದೀಕ್ಷಾ ಸ್ನಾನ ಬೇಕು ಅಂತ ಹೇಳಿ. ಆ ವ್ಯಕ್ತಿ ತನ್ನ ಪಾಪಗಳನ್ನೆಲ್ಲ ನಾನು ತೊಳ್ಕೋಬೇಕು, ನಾನು ಪರಲೋಕಕ್ಕೆ ಅರ್ಹನಾಗಬೇಕು ಅಂತ ಹೇಳಿ ಯಾವಾಗ ಹೇಳಿರ್ತಾನೆ? ಡಿಸೆಂಬರ್ 10ನೇ ತಾರೀಕು ಹೇಳಿರ್ತಾನೆ ಅಂದ್ಕೊಳ್ಳಿ. ಸಭಾಪಾಲಕರು ಮಗನೇ ಡಿಸೆಂಬರ್ 25ನೇ ತಾರೀಕು ಒಳ್ಳೆಯ ದಿನ, ಏನು ಅವತ್ತು ಕ್ರಿಸ್ಮಸ್, ಅವತ್ತು ನೀನು ಕೊಡ್ತೀನಿ ಅಂತ ಹೇಳಿ 25ನೇ ತಾರೀಕು ಕೊಡ್ತೀನಿ ಅಂತ ಹೇಳಿರ್ತಾರೆ. ಹಾಗಾದರೆ ಈ 10ನೇ ತಾರೀಕಿನಿಂದ 25ನೇ ತಾರೀಕಿನ ಒಳಗೆ ಈ ವ್ಯಕ್ತಿಗೆ ಏನಾದರೂ ಆದರೆ, ಈ ವ್ಯಕ್ತಿ ಒಂದು ವೇಳೆ ಮರಣ ಹೊಂದಿದ್ರೆ, ಈ ವ್ಯಕ್ತಿ ಒಂದು ವೇಳೆ ದೇವರನ್ನು ನಂಬಿದ್ದ ಹಿಂದೆ ಆ ಸಮಯದಲ್ಲಿ ದೇವರನ್ನು ನಂಬುವಂತಹದ್ದನ್ನು ಬಿಟ್ಟರೆ ಅದಕ್ಕೆ ಬಾಧ್ಯತೆ ಯಾರು ತಗೋತಾರೆ? ಸತ್ಯವೇದದಲ್ಲಿ ಏನು ಬರೆದಿದ್ದಾರೆ? ನಂಬಿ ದೀಕ್ಷಾ ಸ್ನಾನ ತೊಗೊಂಡ್ರೇ ಪರಲೋಕ ಸಿಗುತ್ತೆ ಅಂತ ಹೇಳಿ ಬರೆದಿದ್ದಾರೆ. ಹಾಗಾದರೆ ಆ ವ್ಯಕ್ತಿ ಏನೋ ದೀಕ್ಷಾ ಸ್ನಾನಕ್ಕೆ ಸಿದ್ಧಪಟ್ಟಿದ್ದ, ಆದರೆ ಕ್ರಿಸ್ಮಸ್ ಬರುವುದರ ಅಷ್ಟರಲ್ಲಿ ಆ ವ್ಯಕ್ತಿಗೇನಾಯಿತು? ಮರಣ ಬಂತು. ಈಗ ಆ ಬಾಧ್ಯತೆಯನ್ನು ಯಾರು ತಗೋತಾರೆ? ಅದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು, ದೀಕ್ಷಾ ಸ್ನಾನ ತೊಗೊಳ್ಲಿಕ್ಕೆ ಈ ಹಲವಾರು ಬೇರೆ ಜನ ಮಾತಾಡ್ತಾರಲ್ವ ಪ್ರಿಯರೇ, ಇದು ಒಳ್ಳೆ ಕಾಲ, ಇದು ಕೆಟ್ಟ ಕಾಲ ಅಂತ ಹೇಳಿ. ಆ ರೀತಿ ಏನೂ ಇಲ್ಲ. ಮರಣದ ಒಳಗೆ ಅಂದರೆ ಆ ವ್ಯಕ್ತಿಗೆ ದೀಕ್ಷಾ ಸ್ನಾನ ತೊಗೊಬೇಕು ಅಂತ ಹೇಳಿ ಅನಿಸಿದ ತಕ್ಷಣ ಏನು ಮಾಡಬೇಕು? ದೀಕ್ಷಾ ಸ್ನಾನವನ್ನು ತಗೋಬೇಕು. ಇದಕ್ಕೆ ಸಾದೃಶ್ಯವಾಗಿ ಸತ್ಯವೇದದಲ್ಲಿ ಒಂದು ವಚನ ಬರೆಸಿದ್ದಾರೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಮತ್ತೊಮ್ಮೆ ಅದೇ ವಚನವನ್ನು ಓದಿ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುತ್ತಿರುವವರಾಗಿ. ಸಾಕು. ಹಾಗಾದರೆ ಈ ವಚನದಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು, ಇದು ಯಾವ ಸಮಯ? ಎಷ್ಟು ಗಂಟೆ ಇದು? ಮಧ್ಯರಾತ್ರಿ. ಇಷ್ಟು ಮಾತ್ರ ನಾವು ಆಲೋಚನೆ ಸಮಯ ಇಲ್ಲದೆ ಇರುವಂಥ ಕಾರಣ ಡೈರೆಕ್ಟಾಗಿ 31ನೇ ವಚನ ಓದಿ. ಈ ಸಮಯ ಮಧ್ಯರಾತ್ರಿ, ಅಷ್ಟನ್ನು ಮಾತ್ರ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಪ್ರಿಯರೇ. ಈಗ 31ನೇ ವಚನ ಓದಿ. ಕರ್ತನಾದ 31 ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರೆಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಸಿ
ಮಾಡಿಸಿಕೊಂಡನು. ಯಾವಾಗಂತೆ ಮಾಡಿಸ್ಕೊಂಡಿದ್ದು? ಯಾವಾಗ? ಮಧ್ಯರಾತ್ರಿ. ನಮ್ಮವರು ಕೇಳಿದ್ರೆ ದೀಕ್ಷಾ ಸ್ನಾನ ಇವಾಗ ತೊಗೋಬೇಕು ಅಂದರೆ ಏನಂತಾರೆ? ಒಂದು ಒಳ್ಳೆ ಗಳಿಗೆ ಬರುತ್ತೆ, ಅದಕ್ಕೂ ಒಂದು ಒಳ್ಳೆ ದಿನ ಇದೆ, ಆವತ್ತು ನೀವು ದೀಕ್ಷಾ ಸ್ನಾನವನ್ನು ತೊಗೋಬೋದು, ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ವೇಳೆ ಆ ದಿನದ ಒಳಗೆ ಈ ವ್ಯಕ್ತಿಗೆ ಏನಾದರೂ ಆದರೆ ಪ್ರಯೋಜನ ಏನು? ಆ ವ್ಯಕ್ತಿ ಒಂದು ವೇಳೆ ನರಕದ ಪಾಲಾದರೆ ಯಾರು ದೇವರ ಮುಂದೆ ಲೆಕ್ಕ ಕೊಡ್ತಾರೆ ಅದಕ್ಕೆ? ಅದಕ್ಕೋಸ್ಕರ ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು, ದೀಕ್ಷಾ ಸ್ನಾನ ಅನ್ನುವಂತಹದ್ದು ಆ ವ್ಯಕ್ತಿ ಸಿದ್ಧಪಟ್ಟ ತಕ್ಷಣ ತಗೋಬೇಕಾಗಿರುತ್ತೆ. ಅಂದರೆ ಸಭಾಪಾಲಕರ ಬಾಧ್ಯತೆ ಏನು? ಆ ವ್ಯಕ್ತಿ ದೀಕ್ಷಾ ಸ್ನಾನಕ್ಕೆ ಸಿದ್ಧಪಟ್ಟ ತಕ್ಷಣ ಆ ವ್ಯಕ್ತಿಗೆ ದೀಕ್ಷಾ ಸ್ನಾನ ಕೊಡಬೇಕಾಗಿರುತ್ತೆ. ಹಾಗಾದರೆ ಮುಂದೆ ನೀವು ನೋಡಿ ಪ್ರಿಯರೇ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಅವ್ರದ್ದೊಂದು ಪದ್ಧತಿ ಇರುತ್ತೆ, 1000 ಜನಕ್ಕೆ ಒಟ್ಟಿಗೆ ದೀಕ್ಷಾ ಸ್ನಾನ ಮಾಡಿಸುವಂತಹದ್ದು. ಅಂದರೆ 1000 ಜನ ಆಗೋವರೆಗೂ ಕಾಯಿಸ್ತಾರೆ. ಎಷ್ಟು? 1000 ಜನ. ಸತ್ಯವೇದದ ಪ್ರಕಾರ ದೀಕ್ಷಾ ಸ್ನಾನ ಕೊಡಲಿಕ್ಕೆ ಎಷ್ಟು ಜನ ಅವಶ್ಯಕವಾಗಿರುತ್ತೆ? ಎಷ್ಟು ಜನರಿದ್ದರೆ ಸಾಕು? 2. ಕೊಡುವಂಥವ್ರು ಒಬ್ಬರು, ತೊಗೊಳ್ಳೋವಂಥವ್ರು ಒಬ್ಬರು. ಅಂದರೆ 2 ಇದ್ದರೆ ಸಾಕು ಸತ್ಯವೇದದ ಪ್ರಕಾರ. 1000 ಜನರು ಆಗೋ ತನಕ ಕಾಯ್ತಾರೆ. ಅಂದರೆ ಎಷ್ಟು ಸಮಯ ಕಳಿಬೇಕು? ಆ ಸಮಯದಲ್ಲಿ ಏನಾದರೂ ಆದರೆ ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ, ಹಾಗಾದರೆ ದೀಕ್ಷಾ ಸ್ನಾನ ಅನ್ನುವಂತಹದ್ದು 2 ಸತಿ ತೊಗೋಬೋದಾ? ನಾವು ಹಿಂದೆ ಒಂದು ಸತಿ ತೊಗೊಂಡಿದ್ವಿ ದೀಕ್ಷಾ ಸ್ನಾನವನ್ನು. ಅದು ಸತ್ಯವೇದದಲ್ಲಿ ಇರುವಂಥ ಮಾತು ನಮ್ಮೆಲ್ಲರಿಗೂ ಗೊತ್ತಿದೆ. ದೀಕ್ಷಾ ಸ್ನಾನವನ್ನು ಯಾರ ಹೆಸರಿನಲ್ಲಿ ತೊಗೋಬೇಕು ನೋಡಿ, ಆ ಮಾತನ್ನು ಒಮ್ಮೆ ನೋಡಿ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಅಂದರೆ ಈ ವಚನದಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು, ದೀಕ್ಷಾ ಸ್ನಾನ ಅನ್ನುವಂತಹದ್ದು ಯಾರ ಹೆಸರಿನಲ್ಲಿ ತಗೋಬೇಕು ಅಂತ ಹೇಳಿ. ಇಲ್ಲಿ ಏನು ಹೇಳ್ತಿದ್ರೆ ಪ್ರಿಯರೇ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅನ್ನುವಂತಹ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ಸ್ವಲ್ಪ ಜನ ಕ್ರೈಸ್ತರು ತಂದೆ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೊಗೊಂಡಿರೋರು ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಕಾಲದಲ್ಲಿ. ಅಥವಾ ಯೇಸು ಕ್ರಿಸ್ತರು ಒಂದೇ ಒಂದು ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂಥವರು ಇರ್ತಾರೆ. ಹಾಗಾದರೆ ಸತ್ಯವೇದ ಈಗ ಓದಿದ್ದೀವಿ ನಾವು, 3 ಜನರ ಹೆಸರಿನಲ್ಲಿ, ತಂದೆ, ಮಗ, ಪರಿಶುದ್ಧಾತ್ಮರ ಹೆಸರಿನಲ್ಲೇ ದೀಕ್ಷಾ ಸ್ನಾನ ತೊಗೋಬೇಕು ಅಂತ ಈಗ ಅರ್ಥ ಆಗಿದೆ ನಮಗೆ. ಆದರೆ ನಾವು ಒಂದು ಸತಿ ತೊಗೊಂಡಿದ್ದೀವಲ್ಲ ದೀಕ್ಷಾ ಸ್ನಾನವನ್ನು, ಮತ್ತೊಮ್ಮೆ ತೊಗೋಬೋದಾ? ಒಂದು ಉದಾಹರಣೆಯನ್ನು ನೋಡಿ ಯೋಚನೆ ಮಾಡೋಣ ಪ್ರಿಯರೇ. ನಾವು ಬಸ್ ಹತ್ತುತ್ತೀವಲ್ವ ನಾರ್ಮಲಾಗಿ, ಆ ಬಸ್ಸು ನಮ್ಮ ಏರಿಯಾಗಲ್ಲದೆ ಬೇರೆ ಯಾವುದೋ ಏರಿಯಾಗೆ ಹೋಗುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ, ಹತ್ತದ ಮೇಲೆ ಗೊತ್ತಾಗುತ್ತೆ. ಏನು ಮಾಡ್ತೀವಿ? ಇಳಿದ್ಬಿಟ್ಟು ನಮ್ಮ ಬಸ್ ಹತ್ತುತ್ತೀವೋ ಇಲ್ವೋ, ಅಡ್ಜಸ್ಟ್ ಆಗ್ತೀವೋ ಹಾಗೇನ, ಪರವಾಗಿಲ್ಲ ನಮ್ಮ ಏರಿಯಾ, ಎಲ್ಲ ಏರಿಯಾನೂ ನಮ್ಮ ಏರಿಯಾ ಇದ್ದಂಗೆ ಅಂತ? ಇಲ್ಲ ಅಲ್ವಾ? ಹಾಗಾದರೆ ಒಂದು ಬಸ್ ಹತ್ತಿದ ನಂತರ ಎಚ್ಚರಿಕೆ ವಹಿಸಿ ಹತ್ತದ ಮೇಲೂ ಸಹ ಇಳಿತೀವಿ. ಹಾಗಾದರೆ ದೀಕ್ಷಾ ಸ್ನಾನದ ವಿಚಾರದಲ್ಲೂ ಅಷ್ಟೇ, ಒಂದು ಸರಿ ತಪ್ಪಾಗಿ ಅಥವಾ ತಂದೆ ಒಬ್ಬರ ಹೆಸರಲ್ಲೋ ಅಥವಾ ಯೇಸು ಕ್ರಿಸ್ತರು ಒಬ್ಬರ ಹೆಸರಲ್ಲೋ ನಾವು ದೀಕ್ಷಾ ಸ್ನಾನವನ್ನು ತಗೊಂಡಿದ್ರೆ ಮತ್ತೊಮ್ಮೆ 2ನೇ ಸಾರಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಕ್ಕೆ ಸತ್ಯವೇದ ಪೂರ್ತಿಯಾಗಿ ಪರ್ಮಿಷನ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ, ಒಂದು ವಚನವನ್ನು ನೋಡ್ಕೊಂಡು ಮುಂದೆ ಹೋಗೋಣ ನೋಡಿ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 3ನೇ ವಚನ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 3ನೇ ವಚನ. ಅವನು, ನೀನು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಇಲ್ಲಿ ಸಂದರ್ಭ ಏನು ಗೊತ್ತಾ ಪ್ರಿಯರೇ? ಒಂದು ಸಾರಿ ಆಗಲೇ ಆ ಜನರು ದೀಕ್ಷಾ ಸ್ನಾನ ತಗೊಂಡಿದ್ರು, ಮತ್ತೊಮ್ಮೆ ದೀಕ್ಷಾ ಸ್ನಾನ ತಗೊಂಡಿದ್ದಾರೆ. ಈ ಒಂದು ಉದಾಹರಣೆ ಸಾಲೋದಿಲ್ವ, 2ನೇ ಸಾರಿ ದೀಕ್ಷಾ ಸ್ನಾನ ತಗೋಬೋದು. ಯಾವಾಗ?
ಮೊದಲನೇ ಸಾರಿ ನಾವು ತೊಗೊಂಡಿರುವಂತಹ ದೀಕ್ಷಾ ಸ್ನಾನ ವಾಕ್ಯಾನುಸಾರವಾಗಿ ಇಲ್ಲದೇ ಇದ್ದರೆ ಎರಡನೇ ಸಾರಿ ದೀಕ್ಷಾ ಸ್ನಾನ ಮಾಡಿಸ್ಕೋಬೋದು. ಹಾಗಾದರೆ ನಾವು ಮೊದಲಿನಿಂದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಬಂದಿದ್ದೀವಿ. ಆ ಪ್ರಶ್ನೆಗಳೇನು? ಮೊಟ್ಟ ಮೊದಲನೇದಾಗಿ ದೀಕ್ಷಾ ಸ್ನಾನ ಅಂದರೆ ಏನು? ಹೂಣಲ್ಪಡುವಂತಹದ್ದು ಕ್ರಿಸ್ತನೊಂದಿಗೆ. ಹಾಗೆ ಎರಡನೇದಾಗಿ ದೀಕ್ಷಾ ಸ್ನಾನವನ್ನು ಏನಕ್ಕೋಸ್ಕರ ಮಾಡಿಸ್ಕೋಬೇಕು? ಮೊದಲನೇ ಕಾರಣ ರಕ್ಷಣೆಗಾಗಿ, ಎರಡನೇದಾಗಿ ಪಾಪ ಕ್ಷಮಾಪಣೆ, ಮೂರನೇದಾಗಿ ಪವಿತ್ರಾತ್ಮನ ವರವನ್ನು ಹೊಂದಲಿಕ್ಕೋಸ್ಕರ. ಹೇಗೆ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು? ಸ್ಪ್ರಿಂಕ್ಲರ್ ಸಿಸ್ಟಮಾ ಅಥವಾ ಫ್ಲ್ಯಾಗ್ ಕೆಳಗೆ ವಾಕ್ ಮಾಡೋದಾ? ಯಾವುದು? ನೀರಿನಲ್ಲಿ ಪೂರ್ತಿಯಾಗಿ ಮುಳುಗಲ್ಪಡಬೇಕು. ಮುಂದೆ ಯಾವಾಗ ದೀಕ್ಷಾ ಸ್ನಾನವನ್ನು ತಗೋಬೇಕು? ಕ್ರಿಸ್ಮಸ್ಗ, ನ್ಯೂ ಇಯರ್ಗ, ಒಳ್ಳೆ ದಿನದಲ್ಲ. ಆ ವ್ಯಕ್ತಿ ಸಿದ್ಧಪಟ್ಟಿ ತಕ್ಷಣ ದೀಕ್ಷಾ ಸ್ನಾನವನ್ನು ತಗೋಬೇಕು. ಮುಂದಿನ ಪ್ರಶ್ನೆ, 2 ಸಾರಿ ದೀಕ್ಷಾ ಸ್ನಾನ ತೊಗೊಬೋದಾ? ಸತ್ಯವೇದದ ಪ್ರಕಾರ ಒಂದು ಸಾರಿ ನಾವು ತೊಗೊಂಡಿಲ್ಲ ಅಂತ ಹೇಳಿದ್ರೆ ಎರಡನೇ ಸಾರಿ ತೊಗೋಬೋದು. ಇನ್ನೊಂದೇ ಒಂದು ಪ್ರಶ್ನೆ ಇದೆ, ಅದಕ್ಕೆ ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ ಪ್ರಿಯರೇ. ಕೊನೆ ಪ್ರಶ್ನೆ ಏನು? ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಅನ್ನುವಂತಹದ್ದನ್ನು ಕೊಡಿಸ್ಬೋದಾ? ಪ್ರಿಯರೇ, ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಮಾಡಿಸುವಂತಹ ಅನಿವಾರ್ಯತೆ ಏನಿದೆ? ಒಮ್ಮೆ ಆಲೋಚನೆ ಮಾಡಿ ನೋಡಿ. ಚಿಕ್ಕ ಮಕ್ಕಳು, ಒಂದು ಸತ್ಯವೇದದಲ್ಲಿ ಒಂದು ವಚನ ಬರೆಸಿದ್ದಾರೆ, ನೀವು ಚಿಕ್ಕ ಮಕ್ಕಳ ಸ್ವಭಾವದಂತೆ ಆಗದೆ ಹೋದರೆ, ಅಂದರೆ ಚಿಕ್ಕ ಮಕ್ಕಳಿಗಿರುವಂತಹ ಸ್ವಭಾವ ನಿಮ್ಮಲ್ಲಿ ಇಲ್ಲದೆ ಹೋದರೆ ನೀವು ದೇವರ ರಾಜ್ಯವನ್ನು ಪ್ರವೇಶಿಸುವುದು ಅಸಾಧ್ಯ. ಅಂದರೆ ನಾವು ಯಾವ ಥರ ಇರಬೇಕಂತೆ? ಚಿಕ್ಕ ಮಕ್ಕಳ ಥರ. ಏನಕ್ಕೋಸ್ಕರ ಮಾತನ್ನು ಹೇಳಿದ್ದಾರೆ? ಮನಸ್ಸು, ಅಂದರೆ ಪಾಪ ಇರುತ್ತಾ ಅವರಲ್ಲಿ? ಪಾಪ ಇರೋದಿಲ್ಲ. ಹಾಗಾದರೆ ನಾವೂ ಸಹ ಹೇಗಿರಬೇಕು? ಚಿಕ್ಕ ಮಕ್ಕಳ ಥರ ಇರಬೇಕು. ಚಿಕ್ಕ ಮಕ್ಕಳಲ್ಲಿ ಪಾಪ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಯಿತು. ದೀಕ್ಷಾ ಸ್ನಾನ ತಗೊಳ್ಳುವಂತಹದ್ದು ಏನಕ್ಕೋಸ್ಕರ? ಪಾಪ ಕ್ಷಮಾಪಣೆಗಾಗಿ. ದೀಕ್ಷಾ ಸ್ನಾನ ಮತ್ತು ಚಿಕ್ಕ ಮಕ್ಕಳಿಗೆ ಏನಕ್ಕೋಸ್ಕರ ಕೊಡಿಸ್ಬೇಕು? ಅವ್ರಿಗಿನ್ನೂ ಸಹ ಜ್ಞಾನ ಬೆಳೆದಿರೋದಿಲ್ಲ ಪ್ರಿಯರೇ. ಪಾಪ ಕ್ಷಮಾಪಣೆಗೋಸ್ಕರ ತೊಗೊಬೇಕು ಅಂತ ಹೇಳಿನೂ ಸಹ ಅವ್ರಿಗೆ ಗೊತ್ತಿರೋದಿಲ್ಲ. ಆ ವಯಸ್ಸಲ್ಲೇ ಕೊಡಿಸ್ತಾರೆ. ಸ್ವಲ್ಪ ಕಡೆ ಈ ಪದ್ಧತಿ ಇದೆ, ಅಂದರೆ ಚಿಕ್ಕ ಹುಟ್ಟಿ ಒಂದು ಸ್ವಲ್ಪ ವರ್ಷಗಳಾಗಿ ತಕ್ಷಣ ದೀಕ್ಷಾ ಸ್ನಾನ ಕೊಡಿಸ್ತಾರೆ. ನಮ್ಮ ಕುಟುಂಬ ಕ್ರೈಸ್ತ ಕುಟುಂಬ ಅನ್ನಿಸ್ಕೋಬೇಕು ಅಂತ ಹೇಳಿ ಚಿಕ್ಕ ಮಕ್ಕಳಲ್ಲೇ ದೀಕ್ಷಾ ಸ್ನಾನ ಕೊಡಿಸ್ತಾರೆ. ಹಾಗಾದರೆ ಪರಿಶುದ್ಧಾತ್ಮರ ವರ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ. ಅಂದರೆ ಯಾವುದೂ ವಿಚಾರಗಳ ಬಗ್ಗೆನೂ ಸಹ ತಿಳುವಳಿಕೆ ಅನ್ನುವಂತಹದ್ದು ಅವ್ರಿಗಿರೋದಿಲ್ಲ. ಹಾಗಾದರೆ ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡಿಸುವಂತಹದ್ದು ಸತ್ಯವೇದದ ಪ್ರಕಾರ ತಪ್ಪು. ಯಾವ ವಯಸ್ಸಿನವ್ರಿಗೂ? ಅವರಿಗೆ ಜ್ಞಾನ ಬಂದು ಅವರೇ ನನಗೆ ದೀಕ್ಷಾ ಸ್ನಾನ ಬೇಕು ಅಂತ ಹೇಳಿ ಮುಂದೆ ಬಂದರೆ ಆಗ ಅವ್ರಿಗೆ ದೀಕ್ಷಾ ಸ್ನಾನವನ್ನು ಕೊಡ್ಬೋದು. ಈ ಒಂದು ಪದ್ಧತಿ ಇತ್ತು ಪ್ರಿಯರೇ. ಹಾಗೆಲ್ಲ ಈ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಸುವಂತಹದ್ದು ಅವ್ರಿಗೆ ತಿಳುವಳಿಕೆ ಬರೋದಕ್ಕೆ ಮೊದಲೇ ತೊಗೊಂಡೋಗಿ ಮದುವೆ ಮಾಡಿಸ್ತಾಯಿದ್ರು. ಆ ಥರ ಆಗಿ ನಿಂತಿದೆ ಈಗ ಸಮಾಜದ ಕತೆ. ಅಂದರೆ ಅವ್ರಿಗೆ ತಿಳುವಳಿಕೆ ಬರುವ ಮೊದಲು ದೇವರು ಅಂದರೆ ಏನು ಅಂತ ಹೇಳಿ ಅವ್ರಿಗೆ ಅರ್ಥ ಆಗುವ ಮೊದಲೇ ದೀಕ್ಷಾ ಸ್ನಾನನ ಮಾಡಿಸ್ತಿದ್ದಾರೆ. ಇನ್ನು ಅವ್ರಿಗೆ ದೀಕ್ಷಾ ಸ್ನಾನ ಅಂದರೆ ಏನೂ ಗೊತ್ತಿಲ್ಲ. ದೀಕ್ಷಾ ಸ್ನಾನ ಏನಕ್ಕೋಸ್ಕರ ತೊಗೋಬೇಕು ಅಂದರೆ ಗೊತ್ತಿಲ್ಲ. ಪಾಪ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರುವಂತಹ ವಯಸ್ಸು ಅದು. ಕೊನೆಯದಾಗಿ ಒಂದು ವಚನವನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ಮೂರು 26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಮತ್ತೊಮ್ಮೆ ಓದ್ತಾ ಇದ್ದೀನಿ ಪ್ರಿಯರೇ, ಕೊನೆ 2 ಸಾಲುಗಳನ್ನು. ನಂಬಿಕೆಯ ಮೂಲಕ ದೇವಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಅಂದರೆ ನಾವು ದೀಕ್ಷಾ ಸ್ನಾನ ತೊಗೊಂಡ್ಮೇಲೆನಾ ಧರಿಸ್ಕೊಳ್ಳೋದು ಕ್ರಿಸ್ತನನ್ನು? ಹೌದು, ಸತ್ಯವೇದ ಹೇಳ್ತಿರುವಂತಹ ನಿಜ ಇದು. ಒಮ್ಮೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರೆ ಆ ವ್ಯಕ್ತಿ, ಆಗ ಕ್ರಿಸ್ತನನ್ನು ಧರಿಸಿಕೊಂಡವನಾಗಿ ಕ್ರೈಸ್ತನು ಅನ್ನುವಂತಹ ಹೆಸರು ಅವನಿಗೆ ಬರುತ್ತೆ. ಮತ್ತು ಈ ಪ್ರಪಂಚ ಏನು, ಚಿಕ್ಕ ವಯಸ್ಸಲ್ಲೇ ಇದು ಕ್ರಿಸ್ಟಿಯನ್ ಫ್ಯಾಮಿಲಿ ಪೂರ್ತಿ, ನಮ್ಮ ಫ್ಯಾಮ್ಲಿಯಿಂದ ಈ ಮಗುನೂ ಸಹ ಕ್ರಿಸ್ಟಿಯನ್ ಫ್ಯಾಮ್ಲಿಲೇ ಬೆಳೀತಿರುವಂತಹದ್ದು ಅನ್ನತ್ತೆ. ಅದು ತಪ್ಪು. ಸತ್ಯವೇದದ ಪ್ರಕಾರ ಕ್ರಿಸ್ತನನ್ನು ಧರಿಸಿಕೊಂಡವರು ಅಥವಾ ಕ್ರಿಸ್ಟಿಯನ್ ಕ್ರೈಸ್ತನನ್ನು ಹಿಂಬಾಲಿಸಿರುವಂತಹ ವ್ಯಕ್ತಿ ಅಂತ ಹೇಳಿ ನಮಗೆ ಹೆಸರು ಬರುವಂತಹದ್ದು ಯಾವಾಗ? ದೀಕ್ಷಾ ಸ್ನಾನ ತಗೊಂಡ ನಂತರ. ಇದಿಷ್ಟು ಈ ಪಾಠವಾಗಿತ್ತು ಪ್ರಿಯರೇ. ಈ ಪಾಠದ ಸಾರಾಂಶ
ಬ್ಯಾಪ್ಟಿಸಮ್ ಅನ್ನುವಂತಹದ್ದು ದೇವರು ಮನುಷ್ಯರಿಗೆ ಕೊಟ್ಟಿರುವಂತಹ ಒಂದು ಅಪರೂಪವಾದಂತಹ ವರ. ಯಾಕೆ ಅಂದರೆ ಬ್ಯಾಪ್ಟಿಸಮ್ ತಗೊಂಡಿದ ತಕ್ಷಣ ಪರಲೋಕಕ್ಕೆ ನಾವು ಅರ್ಹತೆ ಹೊಂದುತ್ತೀವಿ, ಪರಿಶುದ್ಧಾತ್ಮರು ನಮ್ಮ ಜೊತೆ ಇರ್ತಾರೆ. ಮತ್ತು ಮುಂದೆ ಪಾಪ ಅಷ್ಟು ವರ್ಷಗಳು ಮಾಡಿದಂತಹ ಪಾಪ ಅನ್ನುವಂತಹದ್ದು ತೊಳೆಯಲ್ಪಡುತ್ತೆ. ಸೊ ಈ ಅಪರೂಪವಾಗಿರುವಂತಹ ವರವನ್ನು ನಾವು ಬಳಸ್ಕೊಂಡು ದೇವರ ರಾಜ್ಯವನ್ನು ಪ್ರವೇಶಿಸಲು ಇದನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥದ್ದನ್ನು ಆಶಿಸ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಿದ್ದೀನಿ. ಪ್ರಿಯರೇ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ತಂದೆ, ಈ ಪ್ರಪಂಚದಲ್ಲಿ ಯಾವ ಜೀವಿಗೂ ಸಹ ಕೊಡದೇ ಇರುವಂತಹ ಒಂದು ಅಪರೂಪವಾದ ಉಡುಗೊರೆಯನ್ನು ದೀಕ್ಷಾ ಸ್ನಾನದ ಹೆಸರಿನಲ್ಲಿ ನಮಗೆ ಕೊಟ್ಟಿದ್ದೀರಾ. ಅದನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ಸರಿಯಾಗಿ ತಗೊಂಡು ಉಳಿದವರಿಗೂ ಸಹ ದೀಕ್ಷಾ ಸ್ನಾನ ಮಾಡಿಸಿ ಅವರನ್ನೂ ಸಹ ನಿಮ್ಮ ಲೋಕಕ್ಕೆ ಅರ್ಹರನ್ನಾಗಿ ಮಾಡುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ